ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಅಂದರೆ ಮಂಗಳವಾರ ಎಲ್ಲ ಮಹಿಳೆಯರು ನೋಡಲೇಬೇಕಾದ ಹೊಸ ಮಾಹಿತಿ ಇದು. ಹೌದು, 22ನೇ ಕಂತಿನ ಹಣದ ಬಗ್ಗೆ, ಅದರ ಜೊತೆಗೆ ಪೆಂಡಿಂಗ್ ಹಣದ ಬಗ್ಗೆ ಎಲ್ಲ ಮಹಿಳೆಯರು ತಿಳ್ಕೊಳ್ಳೇಬೇಕಾದಂತಹ ಒಂದು ಹೊಸ ಮಾಹಿತಿ ಬಂದಿರುವಂಥದ್ದು. ಇಲ್ಲಿ ಸ್ನೇಹಿತರೆ, ಆಲ್ಮೋಸ್ಟ್ 30% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ನಮಗೆ 2 ಕಂತು ಬರಬೇಕು, 3 ಕಂತು ಬರಬೇಕು ಅಂತ ಏನು ಹೇಳ್ತಾ ಇದ್ರಿ, ಅದರಲ್ಲಿ ಬಹಳಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇನ್ನು ಮುಂದೆ ಅಂತ ಹೇಳ್ತಾ ಇದ್ದಾರೆ. ಏನು ಕಾರಣ, ಯಾಕೆ ಅನ್ನೋದರ ಬಗ್ಗೆ ಈ ಹೊಸ ಅಪ್ಡೇಟ್ನಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಯಾರ್ಯಾರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಈ ಮಾಹಿತಿಯನ್ನು ತಪ್ಪದೇ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಇನ್ನು ಇದೀಗ ಬಂದಿರುವ ಮಾಹಿತಿ ಪ್ರಕಾರ ನಮಗೆ ತಿಳಿದು ಬಂದಿರೋದು 23 ಜಿಲ್ಲೆಗಳಿಗೆ ಇವತ್ತ 22ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ ಸ್ನೇಹಿತರೆ. ಗಣೇಶನ ಹಬ್ಬ ಕೊನೆಗೂ ಹೋಯಿತು. ಇವತ್ತಾದರೂ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದರ ಬಗ್ಗೆ ಹೊಸ ಅಪ್ಡೇಟ್ ಇದು. ಹೌದು, 23 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಬನ್ನಿ ಈ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕಳೆದ 1 ವಾರದಿಂದ ಬಹಳಷ್ಟು ಮಹಿಳೆಯರು ನಮ್ಮ 2 ಕಂತು ಬರಬಹುದು ಇಲ್ಲ 3 ಕಂತು ಬರಬಹುದು ಅಂತ ಪ್ರತಿಯೊಬ್ಬರು ವೇಟ್ ಮಾಡಿದ್ದು. ಆದರೆ ಅಕೌಂಟ್ಗಳನ್ನು ಚೆಕ್ ಮಾಡಿದ್ದು, ಆದರೆ ಇಲ್ಲಿ ಕೆಲವರಿಗೆ ಮಾತ್ರ ಹಣ ಬಂದಿರುವಂತಹದ್ದು. ಇದು ಯಾಕೆ ಈ ರೀತಿ ಆಗಿದೆ ಮತ್ತು ರಾಜ್ಯ ಸರ್ಕಾರ ಏನು ಸಂಪೂರ್ಣವಾಗಿ 22ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇವತ್ತು ಏನು ಬಿಡುಗಡೆ ಆಗುತ್ತಾ ಇಲ್ಲ, ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ನೀವು ಈಗ ಮಾಡಬೇಕಾಗಿರೋ ಕೆಲಸ, ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಹಾಗೆ ಯಾರೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ನಮಗೆ ಬಂದಿರುವಂತಹ ವರದಿ ಪ್ರಕಾರ 30% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಿರಬಹುದು, ಯಾರು ಶ್ರೀಮಂತರು ಇರ್ತಾರೆ, BPL ರೇಷನ್ ಕಾರ್ಡ್ಗಳನ್ನು ಇರುತ್ತೆ ಅಂಥವರಿಗೆ ಬೆನಿಫಿಟ್ಗಳನ್ನು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಒಳಗಿಂದೊಳಗೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ಯಾರು ಶ್ರೀಮಂತರು BPL ರೇಷನ್ ಕಾರ್ಡ್ ಹೊಂದಿದ್ದಾರೆ, ಅಂದರೆ ಶ್ರೀಮಂತರಾಗಿದ್ದು BPL ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂಥವರಿಗೆ ಒಳಗಿಂದೊಳಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡೋದನ್ನ ಬಂದ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಹೌದು, ಇಲ್ಲಿ ಸುಮಾರು 30% ಜನಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಗೊತ್ತಿರಬಹುದು, ಕೆಲವರು 3 ಕಂತು ಬಂದಿಲ್ಲ, ಕೆಲವರಿಗೆ 4 ಕಂತು ಬಂದಿಲ್ಲ, ಇನ್ನು ಕೆಲವರಿಗೆ 2 ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕೆಟಗರಿಯಲ್ಲಿ ಇವರು ಸೇರಿದ್ದಾರೆ ಅನ್ನೋದರ ಬಗ್ಗೆ ಬಹಳಷ್ಟು ಡೌಟ್ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಬಹಿರಂಗವಾಗಿ ಇಲ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ, ಒಳಗಿಂದೊಳಗೆ ಪ್ಲಾನ್ ಮಾಡಿಕೊಂಡಿದೆ. ಅಂದರೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ಇದೇ ಹಣವನ್ನು ಬಡವರಿಗೆ ಕೊಡಬೇಕು ಅಂತ ಹೇಳಿ ಇವರಿಗೆ ಹಣವನ್ನು ಕಟ್ ಮಾಡಬೇಕು, ಉಳಿದಂತೆ ಬಡವರಿಗೆ ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡಿದೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ನೀವು ಏನು ಕೆಲವರಿಗೆ ಹಣ ಬಂದಿಲ್ಲ, ನೀವು ವೇಟ್ ಮಾಡ್ತಾ ಇರಬೇಕು. ಯಾವುದೇ ಕ್ಷಣದಲ್ಲಿ ರಾಜ್ಯ ಸರ್ಕಾರ ಏನು ಬೇಕಾದರೂ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾದರೆ ಈ ಒಂದು ಹೊಸ ಮಾಹಿತಿ ಪ್ರಕಾರ ಇವತ್ತು 23 ಜಿಲ್ಲೆಗಳಿಗೆ ಮಧ್ಯಾಹ್ನ 3:30 ನಂತರ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತದೆ ಅಂತ ಮಾಹಿತಿ ಬಂದಿದೆ. ಜಿಲ್ಲೆಗಳ ಹೆಸರು: ಉಡುಪಿ, ದಕ್ಷಿಣ ಕನ್ನಡ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಾಮರಾಜನಗರ, ರಾಮನಗರ, ವಿಜಯಪುರ, ರಾಯಚೂರು, ಮಂಡ್ಯ, ಮೈಸೂರು, ಕೊಪ್ಪಳ, ಬೀದರ್, ಬೆಂಗಳೂರು ನಗರ, ಬೆಳಗಾವಿ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಹಾವೇರಿ, ಕೊಡಗು ಈ 23 ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನದ ನಂತರ ಈ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಬಂದಿದೆ. ಇಲ್ಲಿ ನಿಮಗೆ ಗೊತ್ತಿರಬಹುದು,
ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಇಲ್ಲ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹಣವನ್ನು ಕೊಡ್ತಾ ಇದೆ ಅನ್ನೋದರ ಮಾಹಿತಿ ಬಂದಿರುವಂಥದ್ದು. ಕೆಲವರಿಗೆ ಇವತ್ತು ಬರಬಹುದು, ಕೆಲವರಿಗೆ ನಾಳೆ ಬರಬಹುದು. ಈ ರೀತಿ ಆಗುವ ಸಾಧ್ಯತೆ ಇದೆ. ಇವತ್ತು 100% ಆಗಿ 22ನೇ ಕಂತಿನ ಹಣ ಪಡೆಯುವಂಥ ಸಾಧ್ಯತೆ ಇದೆ. ಕೆಲವರಿಗೆ 21ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ.